ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈಗ ಹಿಂದಿ ಭಾಷೆ ಕಲಿಯೋದು ಸಖತ್ ಈಸಿ. ಯಾಕಂದ್ರೆ ನಾವು ಹಿಂದಿ ಭಾಷೆನ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಕಲಿತಿದೀವಿ. ಈ ದಿನ ಪ್ರತಿದಿನ ಬಳಸುವಂತಹ 30 ಮುಖ್ಯವಾದ ಪದಗಳನ್ನ 30 ಇಂಪಾರ್ಟೆಂಟ್ ವರ್ಡ್ಸ್ ಇವುಗಳನ್ನ ಕಲಿಯೋಣ. ಈ ಪದಗಳನ್ನ ನಾವು ಯಾವ್ದಾದ್ರೂ ಸನ್ನಿವೇಶ ಆಗ್ಲಿ ಪ್ರತಿದಿನ ಬಳಸ್ತೀವಿ. ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈ ದಿನ 30 ಮುಖ್ಯವಾದ ಪದಗಳನ್ನ 30 ಇಂಪಾರ್ಟೆಂಟ್ ವರ್ಡ್ಸ್ ಕಲಿಯೋಣ. ಏನಾದ್ರೂ ಬೇಕು ಅನ್ನೋದನ್ನ ಹಿಂದಿಯಲ್ಲಿ ಚಾಹಿಯೆ. ಬೇಕು, ಚಾಹಿಯೆ. ದುಡ್ಡು ಬೇಕು, ದುಡ್ಡು. ಇದನ್ನ ಹಿಂದಿಯಲ್ಲಿ ಪೈಸಾ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ. ಪೈಸೆ ಅನ್ನೋದು ಬಹುವಚನದಲ್ಲಿ. ನಾವು ಕನ್ನಡದಲ್ಲಿ ಬಹುವಚನದಲ್ಲೇ ಆಗ್ಲಿ ಏಕವಚನದಲ್ಲೇ ಆಗ್ಲಿ ದುಡ್ಡು ಅಂತ ಬಳಸ್ತೀವಿ, ದುಡ್ಡುಗಳು ಅಂತ ಬಳಸಲ್ಲ. ಆದ್ರೆ ಹಿಂದಿಯಲ್ಲಿ ಪೈಸಾ ಅನ್ನೋದು ಏಕವಚನದಲ್ಲಿ, ಪೈಸೆ ಅನ್ನೋದು ಬಹುವಚನದಲ್ಲಿ ಬಳಸ್ತೀವಿ. ದುಡ್ಡು ಬೇಕು, ಪೈಸಾ ಚಾಹಿಯೆ. ನೀರ್ ಬೇಕು, ಪಾನಿ. ಟೀ ಬೇಕು, ಚಾಯ್. ಅದೇ ಊಟ ಬೇಕು, ಇದನ್ನ ಖಾನಾ ಚಾಹಿಯೆ. ಖಾನಾ. ದುಡ್ಡು ಬೇಕು, ಪೈಸಾ ಚಾಹಿಯೆ ಅಥವಾ ಪೈಸೆ ಚಾಹಿಯೆ. ನೀರ್ ಬೇಕು, ಪಾನಿ ಚಾಹಿಯೆ. ಟೀ ಬೇಕು, ಚಾಯ್ ಚಾಹಿಯೆ. ಊಟ ಬೇಕು, ಖಾನಾ ಚಾಹಿಯೆ. ಏನಾದ್ರೂ ಬೇಕು ಅನ್ನೋದನ್ನ ಹಿಂದಿಯಲ್ಲಿ ಚಾಹಿಯೆ. ಅದೇ ಬೇಕಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಬೇಕಾ, ಇದನ್ನ ಚಾಹಿಯೆ ಕ್ಯಾ. ಬೇಕಾ, ಚಾಹಿಯೆ ಕ್ಯಾ. ಇಲ್ಲಿ ಕ್ಯಾ ಅಂತ ಬಳಸ್ತೀವಿ ಪ್ರಶ್ನೆ ಕೇಳ್ಬೇಕಾದ್ರೆ. ಬೇಕಾ, ಚಾಹಿಯೆ ಕ್ಯಾ. ದುಡ್ಡು ಬೇಕಾ, ಪೈಸಾ ಚಾಹಿಯೆ ಕ್ಯಾ ಅಥವಾ ಪೈಸೆ ಚಾಹಿಯೆ ಕ್ಯಾ. ನೀರ್ ಬೇಕಾ, ಪಾನಿ ಚಾಹಿಯೆ ಕ್ಯಾ. ಟೀ ಬೇಕಾ, ಚಾಯ್ ಚಾಹಿಯೆ ಕ್ಯಾ. ಊಟ ಬೇಕಾ, ಖಾನಾ ಚಾಹಿಯೆ ಕ್ಯಾ ಅಂತ ಬಳಸ್ತೀವಿ. ಅದೇ ಊಟ ಬೇಕು, ಖಾನಾ ಚಾಹಿಯೆ. ದುಡ್ಡು ಬೇಕು, ಪೈಸಾ ಚಾಹಿಯೆ ಅಥವಾ ಪೈಸೆ ಚಾಹಿಯೆ. ನೀರ್ ಬೇಕು, ಪಾನಿ ಚಾಹಿಯೆ. ಟೀ ಬೇಕು, ಚಾಯ್ ಚಾಹಿಯೆ. ಏನಾದ್ರು ಬೇಕು ಅನ್ನೋದನ್ನ ಚಾಹಿಯೆ. ಅದೇ ಪ್ರಶ್ನೆ ಕೇಳ್ಬೇಕಾದ್ರೆ ಬೇಕಾ ಅನ್ನೋದನ್ನ ಚಾಹಿಯೆ ಕ್ಯಾ. ಬೇಡ, ಇದನ್ನ ನಹಿ ಚಾಹಿಯೆ. ಇಲ್ಲಿ ಬೇಡ ಅನ್ನೋದನ್ನ ನಹಿ ಅಂತ ಬಳಸ್ತೀವಿ. ಬೇಡ, ನಹಿ ಚಾಹಿಯೆ. ಮತ್ತಂತಾನು ಬಳಸ್ತೀವಿ ನಾವು. ಬೇಡ ಅನ್ನೋದನ್ನ ಹಿಂದಿಯಲ್ಲಿ ಮತ್ತಂತ ಕೂಡ ಬಳಸ್ತೀವಿ. ಯಾವ್ದಾದ್ರು ಕ್ರಿಯಾಪದಗಳ ಜೊತೆ ಬಳಸ್ಬೇಕಾದ್ರೆ ಬೇಡ, ಬರ್ಬೇಡ, ಹೋಗ್ಬೇಡ, ಬರಿಬೇಡ, ತಿನ್ಬೇಡ, ಆಗ ಬೇಡ ಅನ್ನೋದನ್ನ ನಾವು ಮತ್ತಂತ ಬಳಸ್ತೀವಿ. ಇಲ್ಲಿ ಬೇಡ ಅನ್ನೋದನ್ನ ನಹಿ ಚಾಹಿಯೆ. ದುಡ್ಡು ಬೇಡ, ಪೈಸಾ ನಹಿ ಚಾಹಿಯೆ ಅಥವಾ ಪೈಸೆ ನಹಿ ಚಾಹಿಯೆ. ನೀರ್ ಬೇಡ, ಪಾನಿ ನಹಿ ಚಾಹಿಯೆ. ಟೀ ಬೇಡ, ಚಾಯ್ ನಹಿ ಚಾಹಿಯೆ. ಊಟ ಬೇಡ, ಖಾನಾ ನಹಿ ಚಾಹಿಯೆ. ಅದೇ ಬೇಡವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಚಾಹಿಯೆ ಕ್ಯಾ. ಇಲ್ಲಿ ಬೇಡ, ನಹಿ ಚಾಹಿಯೆ. ಪ್ರಶ್ನೆ ಕೇಳ್ಬೇಕಾದ್ರೆ ಬೇಡವಾ, ನಹಿ ಚಾಹಿಯೆ ಕ್ಯಾ. ದುಡ್ಡು ಬೇಡವಾ, ಪೈಸಾ ನಹಿ ಚಾಹಿಯೆ ಕ್ಯಾ ಅಥವಾ ಪೈಸೆ ನಹಿ ಚಾಹಿಯೆ ಕ್ಯಾ. ನೀರ್ ಬೇಡವಾ, ಪಾನಿ ನಹಿ ಚಾಹಿಯೆ ಕ್ಯಾ. ಅದೇ ಟೀ ಬೇಡವಾ, ಚಾಯ್ ನಹಿ ಚಾಹಿಯೆ ಕ್ಯಾ. ಊಟ ಬೇಡವಾ, ಖಾನಾ ನಹಿ ಚಾಹಿಯೆ ಕ್ಯಾ ಅಂತ ಬಳಸ್ತೀವಿ. ಇಲ್ಲಿ ಬೇಕು ಅನ್ನೋದನ್ನ ಚಾಹಿಯೆ. ಬೇಕಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಚಾಹಿಯೆ ಕ್ಯಾ. ಬೇಡ ಅನ್ನೋದನ್ನ ನಹಿ ಚಾಹಿಯೆ. ಅದೇ ಬೇಡವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಚಾಹಿಯೆ ಕ್ಯಾ ಅಂತ ಬಳಸ್ತೀವಿ. ಸ್ವಲ್ಪ, ಇದನ್ನ ಹಿಂದಿಯಲ್ಲಿ ತೋಡ. ಸ್ವಲ್ಪ ಬೇಕು, ತೋಡ ಚಾಹಿಯೆ. ಹೆಚ್ಚು ಅಥವಾ ಜಾಸ್ತಿ ಬೇಕು, ಇದನ್ನ ಜ್ಯಾದಾ. ಹೆಚ್ಚು ಅನ್ನೋದನ್ನ ಜ್ಯಾದಾ. ಹೆಚ್ಚು ಬೇಕು, ಜ್ಯಾದಾ ಚಾಹಿಯೆ. ಅದೇ ಕಡಿಮೆ ಬೇಕು, ಕಡಿಮೆ ಅನ್ನೋದನ್ನ ಕಮ್ ಚಾಹಿಯೆ. ಊಟ ಸ್ವಲ್ಪ ಬೇಕು, ಖಾನಾ ಥೋಡಾ ಚಾಹಿಯೆ. ಜಾಸ್ತಿ ಬೇಕು, ಜ್ಯಾದಾ ಚಾಹಿಯೆ. ಕಡಿಮೆ ಬೇಕು, ಕಮ್ ಚಾಹಿಯೆ. ಇಲ್ಲಿ ಸ್ವಲ್ಪ ಅನ್ನೋದನ್ನ ತೋಡ, ಹೆಚ್ಚು ಅನ್ನೋದನ್ನ ಜ್ಯಾದಾ, ಕಡಿಮೆ ಅನ್ನೋದನ್ನ ಕಮ್ ಅಂತ ಬಳಸ್ತೀವಿ. ಅದೇ ಇನ್ನೂ ಬೇಕು, ದುಡ್ಡು ಇನ್ನೂ ಬೇಕು, ಆಗ ಇನ್ನೂ ಅನ್ನೋದನ್ನ ಔರ್ ಚಾಹಿಯೆ. ಇನ್ನೂ ಬೇಕು, ಔರ್ ಚಾಹಿಯೆ. ದುಡ್ಡು ಇನ್ನೂ ಬೇಕು, ಪೈಸಾ ಔರ್ ಚಾಹಿಯೆ. ನೀರು ಇನ್ನೂ ಬೇಕು, ಪಾನಿ ಔರ್ ಚಾಹಿಯೆ ಅಂತ ಬಳಸ್ತೀವಿ. ಇಲ್ಲಿ ಇನ್ನೂ ಅನ್ನೋದನ್ನ ಔರ್ ಅಂತ ಬಳಸ್ತೀವಿ. ಅದೇ ಸಾಕು ಅನ್ನೋದನ್ನ ಕಾಫಿ ಹೈ. ಸಾಕು, ಕಾಫಿ ಹೈ. ನೀರ್ ಸಾಕು, ಪಾನಿ ಕಾಫಿ ಹೈ. ದುಡ್ಡು ಸಾಕು, ಪೈಸಾ ಕಾಫಿ ಹೈ ಅಥವಾ ಪೈಸೆ ಕಾಫಿ ಅಂತ ಬಳಸ್ತೀವಿ. ಇಲ್ಲಿ ಸಾಕು ಅನ್ನೋದನ್ನ ಕಾಫಿ ಹೈ.
ಗೊತ್ತು, ಏನಾದ್ರೂ ಗೊತ್ತು ಅನ್ನೋದನ್ನ ಹಿಂದಿಯಲ್ಲಿ ಪತಾ ಹೈ, ಮಾಲೂಮ್ ಹೈ ಅಂತಾನು ಹೇಳ್ತೀವಿ. ಇಲ್ಲಿ ಗೊತ್ತು ಪತಾ ಹೈ, ಅಡ್ರೆಸ್ ಗೊತ್ತು ಅಡ್ರೆಸ್ ಪತಾ ಹೈ, ಫೋನ್ ನಂಬರ್ ಗೊತ್ತು ಫೋನ್ ನಂಬರ್ ಪತಾ ಹೈ, ರಮೇಶ್ ಗೊತ್ತು ರಮೇಶ್ ಪತಾ ಹೈ ಅಂತ ಹೇಳ್ತೀವಿ. ಇಲ್ಲಿ ಗೊತ್ತು ಅನ್ನೋದನ್ನ ಪತಾ ಹೈ, ಅದಕ್ಕೆ ಗೊತ್ತಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಪತಾ ಹೈ ಕ್ಯಾ, ಇಲ್ಲಿ ನೋಡಿ ಗೊತ್ತಾ, ಇಲ್ಲೂ ಬೇಕಾ, ಈ ತರ ಪ್ರಶ್ನೆ ಕೇಳ್ಬೇಕಾದ್ರೆ ನಾವು ಕ್ಯಾ ಅಂತ ಬಳಸ್ತೀವಿ. ಗೊತ್ತಾ ಪತಾ ಹೈ ಕ್ಯಾ, ಅಡ್ರೆಸ್ ಗೊತ್ತಾ ಅಡ್ರೆಸ್ ಪತಾ ಹೈ ಕ್ಯಾ, ಫೋನ್ ನಂಬರ್ ಗೊತ್ತಾ ಫೋನ್ ನಂಬರ್ ಪತಾ ಹೈ ಕ್ಯಾ, ರಮೇಶ್ ಗೊತ್ತಾ ರಮೇಶ್ ಪತಾ ಹೈ ಕ್ಯಾ ಅಥವಾ ರಮೇಶ್ ಮಾಲೂಮ್ ಹೈ ಕ್ಯಾ ಅಂತಾನು ಬಳಸ್ಬೋದು. ಇಲ್ಲಿ ಪತಾ ಅನ್ನೋ ಜಾಗದಲ್ಲಿ ನೀವು ಮಾಲೂಮ್ ಅಂತಾನು ಬಳಸ್ಬೋದು. ಮಾಲೂಮ್ ಮಾಲೂಮ್ ಹೈ ಕ್ಯಾ, ಗೊತ್ತು ಪತಾ ಹೈ ಅಥವಾ ಮಾಲೂಮ್ ಹೈ, ಗೊತ್ತಾ ಪತಾ ಹೈ ಕ್ಯಾ ಅಥವಾ ಮಾಲೂಮ್ ಹೈ ಕ್ಯಾ ಅಂತಾನು ಬಳಸ್ಬೋದು. ಅದೇ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನಹಿ ಪತಾ ಹೈ, ಅಡ್ರೆಸ್ ಗೊತ್ತಿಲ್ಲ ಅಡ್ರೆಸ್ ನಹಿ ಪತಾ ಹೈ, ಫೋನ್ ನಂಬರ್ ಗೊತ್ತಿಲ್ಲ ಫೋನ್ ನಂಬರ್ ನಹಿ ಪತಾ ಹೈ, ರಮೇಶ್ ಗೊತ್ತಿಲ್ಲ ರಮೇಶ್ ನಹಿ ಪತಾ ಹೈ ಅಥವಾ ರಮೇಶ್ ನಹಿ ಮಾಲೂಮ್ ಹೈ ಅಂತ ಹೇಳ್ತೀವಿ. ಅದೇ ಗೊತ್ತಿಲ್ವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಪತಾ ಹೈ ಕ್ಯಾ, ಇಲ್ಲಿ ಗೊತ್ತಿಲ್ಲ ನಹಿ ಪತಾ ಹೈ, ಗೊತ್ತಿಲ್ವಾ ಅಂತ ಕೇಳ್ಬೇಕಾದ್ರೆ ಇಲ್ಲಿ ಕ್ಯಾ ಅನ್ನೋದನ್ನ ನಾವು ಜೋಡಿಸ್ತೀವಿ. ಗೊತ್ತಿಲ್ವಾ ಅನ್ನೋದನ್ನ ನಹಿ ಪತಾ ಹೈ ಕ್ಯಾ, ರಮೇಶ್ ಗೊತ್ತಿಲ್ವಾ ರಮೇಶ್ ನಹಿ ಪತಾ ಹೈ ಕ್ಯಾ, ಫೋನ್ ನಂಬರ್ ಗೊತ್ತಿಲ್ವಾ ಫೋನ್ ನಂಬರ್ ನಹಿ ಪತಾ ಹೈ ಕ್ಯಾ, ಅಡ್ರೆಸ್ ಗೊತ್ತಿಲ್ವಾ ಅಡ್ರೆಸ್ ನಹಿ ಪತಾ ಹೈ ಕ್ಯಾ. ಇಲ್ಲಿ ಗೊತ್ತು ಅನ್ನೋದನ್ನ ಪತಾ ಹೈ, ಗೊತ್ತಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಪತಾ ಹೈ ಕ್ಯಾ, ಅದೇ ಗೊತ್ತಿಲ್ಲ ಅನ್ನೋದನ್ನ ನಹಿ ಪತಾ ಹೈ, ಅದೇ ಗೊತ್ತಿಲ್ವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಪತಾ ಹೈ ಕ್ಯಾ ಅಂತ ಬಳಸ್ತೀವಿ. ಬರುತ್ತೆ ಅನ್ನೋದನ್ನ ಹಿಂದಿಯಲ್ಲಿ ಆತಿ ಹೈ, ಹಿಂದಿ ಭಾಷೆ ಬರುತ್ತೆ ಹಿಂದಿ ಭಾಷಾ ಆತಿ ಹೈ, ಭಾಷಾ ಅಂತ ಬಳಸ್ತೀವಿ. ಭಾಷೆ ಇದನ್ನ ಹಿಂದಿಯಲ್ಲಿ ಭಾಷಾ, ಹಿಂದಿ ಭಾಷೆ ಬರುತ್ತೆ ಹಿಂದಿ ಭಾಷಾ ಆತಿ ಹೈ. ಬರುತ್ತಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಆತಿ ಹೈ ಕ್ಯಾ, ಹಿಂದಿ ಭಾಷೆ ಬರುತ್ತಾ ಹಿಂದಿ ಭಾಷಾ ಆತಿ ಹೈ ಕ್ಯಾ, ಡ್ರೈವಿಂಗ್ ಬರುತ್ತಾ ಡ್ರೈವಿಂಗ್ ಆತಿ ಹೈ ಕ್ಯಾ, ಡ್ರೈವಿಂಗ್ ಬರುತ್ತೆ ಡ್ರೈವಿಂಗ್ ಆತಿ ಹೈ. ಇಲ್ಲಿ ಬರುತ್ತಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಆತಿ ಹೈ ಕ್ಯಾ, ಇಲ್ಲಿ ಕ್ಯಾ ಅಂತ ಬಳಸ್ತೀವಿ. ಪ್ರಶ್ನೆ ಕೇಳ್ಬೇಕಾದ್ರೆ ಕ್ಯಾ ಅಂತ ಬಳಸ್ತೀವಿ. ಬರಲ್ಲ ಅನ್ನೋದನ್ನ ನಹಿ ಆತಿ ಹೈ, ಹಿಂದಿ ಭಾಷೆ ಬರಲ್ಲ ಹಿಂದಿ ಭಾಷಾ ನಹಿ ಆತಿ ಹೈ, ಡ್ರೈವಿಂಗ್ ಬರಲ್ಲ ಡ್ರೈವಿಂಗ್ ನಹಿ ಆತಿ ಹೈ ಅಂತ ಹೇಳ್ತೀವಿ. ಅದೇ ಬರಲ್ವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಆತಿ ಹೈ ಕ್ಯಾ, ಇಲ್ಲಿ ಕ್ಯಾ ಅಂತ ಬಳಸ್ತೀವಿ. ನಹಿ ಆತಿ ಹೈ ಬರಲ್ಲ ನಹಿ ಆತಿ ಹೈ, ಬರಲ್ವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಆತಿ ಹೈ ಕ್ಯಾ, ಹಿಂದಿ ಭಾಷೆ ಬರಲ್ವಾ ಹಿಂದಿ ಭಾಷಾ ನಹಿ ಆತಿ ಹೈ ಕ್ಯಾ, ಡ್ರೈವಿಂಗ್ ಬರಲ್ವಾ ಡ್ರೈವಿಂಗ್ ನಹಿ ಆತಿ ಹೈ ಕ್ಯಾ ಅಂತ ಹೇಳ್ತೀವಿ. ಇಲ್ಲಿ ಬರುತ್ತೆ ಅನ್ನೋದನ್ನ ಆತಿ ಹೈ, ಬರುತ್ತಾ ಆತಿ ಹೈ ಕ್ಯಾ, ಬರಲ್ಲ ನಹಿ ಆತಿ ಹೈ, ಬರಲ್ವಾ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ನಹಿ ಆತಿ ಹೈ ಕ್ಯಾ. ಹಿಂದಿ ಭಾಷೆ ಬರುತ್ತಾ, ನೀವ್ ಹೇಳ್ತೀರಾ ಹೌದು ಬರುತ್ತೆ, ಇಲ್ಲಿ ಹೌದು ಅನ್ನೋದನ್ನ ಹಾ, ಅದೇ ಇಲ್ಲ ಅಂತ ನೀವು ಬಳಸಿದಾಗ ಇಲ್ಲಿ ನಹಿ, ಇಲ್ಲ ಅಲ್ಲ ಎರಡನ್ನು ಕೂಡ ನಹಿ ಅಂತ ಬಳಸ್ತೀವಿ. ಇಲ್ಲಿ ಹೌದು ಹಾ, ಇಲ್ಲ ಅಲ್ಲ ನಹಿ. ಅದೇ ಎಷ್ಟು ಅನ್ನೋದನ್ನ ಹಿಂದಿಯಲ್ಲಿ ಕಿತ್ತನ ಕಿತ್ತನಿ ಕಿತ್ತನೆ, ಕಿತ್ತನ ಅನ್ನೋದನ್ನ ನಾವು ಪುಲ್ಲಿಂಗ ಏಕವಚನದಲ್ಲಿ, ಕಿತ್ತನಿ ಅನ್ನೋದನ್ನ ಸ್ತ್ರೀಲಿಂಗ ಏಕವಚನದಲ್ಲಿ ಬಹುವಚನದಲ್ಲಿ ಎರಡರಲ್ಲೂ ಬಳಸ್ತೀವಿ. ಕಿತ್ತನೆ ಅನ್ನೋದನ್ನ ಪುಲ್ಲಿಂಗ ಬಹುವಚನದಲ್ಲಿ ಬಳಸ್ತೀವಿ. ಉದಾಹರಣೆಗೆ ದುಡ್ಡು ಎಷ್ಟು ಬೇಕು ಅಂತ ನೀವು ಪ್ರಶ್ನೆ ಕೇಳ್ಬೇಕು, ಆಗ ಏನಂತ ಬಳಸ್ತೀರಾ, ಪೈಸಾ ಅಂತ ಬಳಸ್ಬೇಕಾದ್ರೆ ಹಿಂದಿಯಲ್ಲಿ ಎಷ್ಟು ದುಡ್ಡು ಬೇಕು, ಕಿತ್ತನ ಪೈಸಾ ಚಾಹಿಯೆ. ಏಕವಚನದಲ್ಲಿ ಕೇಳ್ಬೇಕಾದ್ರೆ ಆಗ ಕಿತ್ತನ ಅಂತ ಬಳಸ್ತೀವಿ, ಯಾಕಂದ್ರೆ ಪೈಸಾ ಅನ್ನೋದು ಪುಲ್ಲಿಂಗ ಏಕವಚನ. ಅದಕ್ಕೆ ಎಷ್ಟು ದುಡ್ಡು ಬೇಕು, ಕಿತ್ತನ ಪೈಸಾ ಚಾಹಿಯೆ. ಪೈಸೆ ಅಂತ ಬಳಸ್ಬೇಕಾದ್ರೆ ಪೈಸೆ ಅನ್ನೋದು ನಾವು ಬಹುವಚನದಲ್ಲಿ ಬಳಸ್ತೀವಿ, ಆಗ ಕಿತ್ತನೆ ಪೈಸೆ ಚಾಹಿಯೆ ಅಂತ ಬಳಸ್ತೀವಿ. ಇಲ್ಲಿ ಕಿತ್ತನೆ ಅಂತ ಬಳಸ್ತೀವಿ. ಇದು ಪುಲ್ಲಿಂಗ ಏಕವಚನದಲ್ಲಿ, ಇದು ಪುಲ್ಲಿಂಗ ಬಹುವಚನದಲ್ಲಿ. ಕಿತ್ತನೆ ಅನ್ನೋದನ್ನ ಸ್ತ್ರೀಲಿಂಗ ಏಕವಚನ ಬಹುವಚನ ಎರಡರಲ್ಲೂ ಕೂಡ ಬಳಸ್ತೀವಿ. ಎಷ್ಟು ದೂರ, ನಿಮ್ ಮನೆ ಎಷ್ಟು ದೂರ ಇದೆ, ಇಲ್ಲಿ ಎಷ್ಟು ದೂರ ಅನ್ನೋದನ್ನ ಕಿತ್ತನಿ ದೂರ್, ದೂರ ಅನ್ನೋದನ್ನ ದೂರ್ ಅಂತ ಬಳಸ್ತೀವಿ. ದೂರ್ ಎಷ್ಟು ದೂರ ಇದೆ, ಕಿತ್ತನಿ ದೂರ್ ಹೈ. ಇಲ್ಲಿ ಕಿತ್ತನಿ ಅನ್ನೋದನ್ನ ನಾವು ಸ್ತ್ರೀಲಿಂಗ ಏಕವಚನದಲ್ಲಿ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಎಷ್ಟು ಅನ್ನೋದನ್ನ ಕಿತ್ತನ ಕಿತ್ತನಿ ಕಿತ್ತನೆ ವಾಕ್ಯದ ಪ್ರಕಾರ. ಇದೇ ರೀತಿ ಇಷ್ಟು ಅನ್ನೋದನ್ನ ಇತನ ಇತನಿ ಇತನೆ, ಇಲ್ಲೂ ಕೂಡ ಇತನ ಅನ್ನೋದು
ಪುಲ್ಲಿಂಗ ಏಕವಚನದಲ್ಲಿ, ಇತನೆ ಅನ್ನೋದು ಪುಲ್ಲಿಂಗ ಬಹುವಚನದಲ್ಲಿ, ಇತನಿ ಅನ್ನೋದು ಸ್ತ್ರೀಲಿಂಗ ಏಕವಚನ ಬಹುವಚನ ಎರಡರಲ್ಲೂ ಬಳಸ್ತೀವಿ. ಇಷ್ಟು ಬೇಕು ಇತನಾ ಚಾಹಿಯೆ, ಇಷ್ಟು ಬೇಡ ಇತನಾ ನಹಿ ಚಾಹಿಯೆ, ಇಷ್ಟು ದುಡ್ಡು ಬೇಡ ಇತನಾ ಪೈಸಾ ನಹಿ ಚಾಹಿಯೆ. ಪೈಸೆ ಅಂತ ಬಳಸ್ಬೇಕಾದ್ರೆ ಇತನೆ ಪೈಸೆ ನಹಿ ಚಾಹಿಯೆ, ಇಷ್ಟು ಊಟ ಬೇಡ ಇತನಾ ಖಾನಾ ನಹಿ ಚಾಹಿಯೆ ಅಂತ ಬಳಸ್ತೀವಿ. ಇಲ್ಲಿ ಇತನಾ ಇತನಿ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ, ಇತನಾ ಅನ್ನೋದು ಪುಲ್ಲಿಂಗ ಏಕವಚನ ಬಳಸ್ತೀವಿ. ಅದೇ ಇತನಿ ಅನ್ನೋದನ್ನ ನಾವು ಸ್ತ್ರೀಲಿಂಗ ಏಕವಚನ ಅಥವಾ ಬಹುವಚನ ಎರಡರಲ್ಲೂ ಬಳಸ್ತೀವಿ. ಇದೇ ರೀತಿ ಅಷ್ಟು ಅನ್ನೋದನ್ನ ಉತ್ತನ ಉತ್ತನಿ ಉತ್ತನೆ, ಉತ್ತನ ಪುಲ್ಲಿಂಗ ಏಕವಚನ, ಉತ್ತನೆ ಪುಲ್ಲಿಂಗ ಬಹುವಚನ, ಉತ್ನಿ ಅನ್ನೋದು ಸ್ತ್ರೀಲಿಂಗ ಏಕವಚನ ಅಥವಾ ಬಹುವಚನ ಎರಡರಲ್ಲೂ ಬಳಸ್ತೀವಿ. ಎಷ್ಟು ಅನ್ನೋದನ್ನ ಕಿತ್ತನ ಕಿತ್ತನಿ ಕಿತ್ತನೆ, ಇಷ್ಟು ಅನ್ನೋದನ್ನ ಇತನ ಇತನಿ ಇತನೆ, ಅದೇ ಅಷ್ಟು ಅನ್ನೋದನ್ನ ಉತ್ತನ ಉತ್ತನಿ ಉತ್ತನೆ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅದೇ ಹೇಳು ಅನ್ನೋದನ್ನ ಬೋಲೋ, ಹೇಳು ಬೋಲೋ, ಅದೇ ಹೇಳ್ಬೇಡ ಅನ್ನೋದನ್ನ ಹಿಂದಿಯಲ್ಲಿ ಮತ್ ಬೋಲೋ. ಇಲ್ಲಿ ನೋಡಿ ಬೇಡ ಅನ್ನೋದನ್ನ ಮತ್ತಂತ ಬಳಸ್ತೀವಿ, ಬೇಡ ಅನ್ನೋದನ್ನ ನಹಿ ಚಾಯಿ ಅಂತಾನು ಬಳಸ್ತೀವಿ, ಇಲ್ಲಿ ಮತ್ ಅಂತಾನು ಬಳಸ್ತೀವಿ. ಕ್ರಿಯಾಪದದ ಜೊತೆ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿ ಹೇಳ್ಬೇಡ, ಬರ್ಬೇಡ, ಹೋಗ್ಬೇಡ ಈ ತರ ವಾಕ್ಯಗಳನ್ನ ಮಾಡ್ಬೇಕಾದ್ರೆ ಬೇಡ ಅನ್ನೋದನ್ನ ನಾವು ಮತ್ತಂತ ಬಳಸ್ತೀವಿ. ಹೇಳು ಬೋಲೋ, ಹೇಳ್ಬೇಡ ಮತ್ ಬೋಲೋ, ನಿಜ ಇದನ್ನ ಸಚ್, ಸುಳ್ಳು ಝೂಟ್, ನಿಜ ಹೇಳು ಸಚ್ ಬೋಲೋ, ಸುಳ್ಳು ಹೇಳ್ಬೇಡ ಝೂಟ್ ಮತ್ ಬೋಲ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ಅನ್ನೋದನ್ನ ಯಹ, ಇಲ್ಲಿ ಯಹ ಹತ್ರ ಇದ್ದಾಗ ಇಲ್ಲಿ ಯಹ, ಅದೇ ಅಲ್ಲಿ ಅಂತ ದೂರದಲ್ಲಿ ಹೇಳ್ಬೇಕಾದ್ರೆ ವಹ, ಎಲ್ಲಿ ಅಂತ ಕೇಳ್ಬೇಕಾದ್ರೆ ಕಹ, ಇಲ್ಲಿ ಯಹ, ಅಲ್ಲಿ ವಹ, ಎಲ್ಲಿ ಕಹ. ಕಾದಿರು ಅಥವಾ ಕಾಯಿ ಅಂತ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಇಂತಜಾರ್ ಕರೋ, ಕಾದಿರು ಅಥವಾ ಕಾಯಿ ಅನ್ನೋದನ್ನ ಇಂತಜಾರ್ ಕರೋ, ಇಲ್ಲಿ ಕರೋ ಅಂತ ಬಳಸ್ತೀವಿ. ಯಾಕೆ ಹೇಳಿ ಏಕವಚನದಲ್ಲಿ ಹೇಳ್ತೀವಿ ಅದಕ್ಕೆ. ಇಂತಜಾರ್ ಕರೋ ಕಾಯಿ ಇಂತಜಾರ್ ಕರೋ, ಇಲ್ಲಿ ಕಾಯಿ ಯಹ ಇಂತಜಾರ್ ಕರೋ, ಅಲ್ಲಿ ಕಾಯಿ ವಹ ಇಂತಜಾರ್ ಕರೋ, ಎಲ್ಲಿ ಕಾಯ್ಬೇಕು ಕಹ ಇಂತಜಾರ್ ಕರ್ನಾ ಹೈ ಅಂತ ಹಿಂದಿಯಲ್ಲಿ ಬಳಸ್ತೀವಿ. ಇಲ್ಲಿ ಕಾದಿರು ಅಥವಾ ಕಾಯಿ ಅಂತ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಇಂತಜಾರ್ ಕರೋ, ಇದನ್ನೇ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಕಾದಿರಿ ಅಥವಾ ಕಾಯಿರಿ, ಆಗ ಇಂತಜಾರ್ ಕೀಜಿ ಅಂತ ಬಳಸ್ತೀವಿ. ಇಲ್ಲಿ ಕರೋ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ, ಕೀಜಿ ಅನ್ನೋದು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಕಾಯಿ ಇಂತಜಾರ್ ಕರೋ, ಕಾಯಿರಿ ಅನ್ನೋದನ್ನ ಇಂತಜಾರ್ ಕೀಜಿ ಅಂತ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೆ ಏನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.